ಅದಾದ್ರೆ ಚಿನ್ನದ ಬೆಲೆ ಸಾರ್ವಕಾಲಿಕ ಏರಿಕೆ ಆಗಿದೆ. ಸೊ ಎಷ್ಟು ಏರಿಕೆ ಆಗಿದೆ, ಏನ್ ಕತೆ, ಮಾರ್ಕೆಟಲ್ಲಿ ಏನ್ ರೇಟ್ ಇದೆ ನೋಡೋಣ ಬನ್ನಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುದೀರ್ಘವಾದಂಥ ವರದಿ ಇಲ್ಲಿದೆ. ಷೇರುಪೇಟೆ ಕುಸಿತದ ಹಾದಿಯಲ್ಲಿದ್ರೆ ಬಂಗಾರದ ಬೆಲೆ ಏರುಗತಿಯಲ್ಲಿದೆ. ಸೋಮವಾರ ಶನಿವಾರ ಪೇಟೆಯಲ್ಲಿ ಬಂಗಾರದ ಬೆಲೆ ದಾಖಲೆಯನ್ನ ನಿರ್ಮಿಸಿದೆ. ಶುದ್ಧ ಚಿನ್ನ 24 ಕ್ಯಾರೆಟ್ ಬೆಲೆ 10 ಗ್ರಾಂಗೆ 2430 ರೂಪಾಯಿ ಜಿಗಿದು 88,500 ರೂಪಾಯಿ ತಲುಪಿದೆ. ಆಭರಣದ ಚಿನ್ನ ಅಂದ್ರೆ 22 ಕ್ಯಾರೆಟ್ ಏನಿದೆ ಅದು ಧಾರಣೆ ಕೂಡ ಇಷ್ಟೇ ಪ್ರಮಾಣದಲ್ಲಿ ಏರಿಕೆ ಆಗಿದೆ. 88,100 ರೂಪಾಯಿ ಮುಟ್ಟಿದೆ. ಇದು ಇದುವರೆಗೆ ಸಾರ್ವಕಾಲಿಕ ಏರಿಕೆ ಆಗಿರುವಂತದ್ದು, ಗರಿಷ್ಠ ಏರಿಕೆ ಆಗಿರೋದು. ಬಂಗಾರದ ಜೊತೆ ಪೈಪೋಟಿಗೆ ಬಿದ್ದಂತೆ ಬೆಳ್ಳಿ ಬೆಲೆ ಕೂಡ ಕೆಜಿಗೆ 1000 ರೂಪಾಯಿ ಹೆಚ್ಚಳವಾಗಿದೆ. 97,500 ರೂಪಾಯಿ ತಲುಪಿದೆ. ಕಳೆದ 4 ದಿನಗಳಿಂದ ಷೇರುಪೇಟೆ ಕುಸಿತದ ಹಾದಿಯಲ್ಲಿದೆ. ಹೀಗಾಗಿ ಹೂಡಿಕೆದಾರರ ಗಮನವೀಗ ಬಂಗಾರದ ಮೇಲೆ ಹರಿದಿದೆ. ಮುಂದಿನ ದಿನಗಳಲ್ಲಿ ಇದರ ಸುಳಿವು ಅರಿತ ಆಭರಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ಚಿನ್ನ ಖರೀದಿಗೆ ಮುಗಿಬಿದ್ದಿದ್ದಾರೆ. ಇದರಿಂದ ಇದರ ಬೆಲೆ ಏರುಗತಿಯಲ್ಲಿ ಸಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ಆಮದಾಗುವ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಶೇಕಡ 25% ತೆರಿಗೆ ವಿಧಿಸುವುದಾಗಿ ಹೇಳಿಕೆ ನೀಡುತ್ತಿದ್ದಂತೆಯೇ ಜಾಗತಿಕ ಮಾರುಕಟ್ಟೆಯಲ್ಲಿ ಲೋಹಗಳ ಬೆಲೆ ಏರ್ತಾ ಇದೆ. ಜಾಗತಿಕವಾಗಿ ಬಂಗಾರ ಸೆಳೆತ ಕಾಣ್ತಾ ಇದೆ. ಆರ್ಥಿಕ ಸಂಕಷ್ಟ ಮತ್ತು ಹಣಕಾಸಿನ ಬಿಕ್ಕಟ್ಟು ಸಂದರ್ಭಗಳಲ್ಲಿ ಚಿನ್ನದ ಮೇಲೆ ಹೂಡಿಕೆ ಅತ್ಯಂತ ಸುರಕ್ಷಿತ ಎನಿಸಿದೆ. ಅಮೆರಿಕದ ಸುಂಕ ನೀತಿಯಿಂದ ಈಗ ಎಲ್ಲರ ಗಮನ ಚಿನ್ನದತ್ತ ನೆಟ್ಟಿದೆ. ಇದರ ಪರಿಣಾಮದಿಂದ ಜಾಗತಿಕವಾಗಿ ಕೂಡ ಚಿನ್ನದ ಬೆಲೆ ಏರುಮುಖವಾಗಿದೆ. ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $2,900 ಇದೆ. ಇದು ಕೆಲವೇ ದಿನಗಳಲ್ಲಿ $2,910 ಮಟ್ಟಕ್ಕೆ ಮುಟ್ಟಬಹುದು ಅಂತ ಹೂಡಿಕೆ ತಜ್ಞರು ಅಂದಾಜು ಮಾಡಿದ್ದಾರೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಈಕ್ವಿಟಿ ಹೂಡಿಕೆಗಳಿಂದ ಭಾರೀ ಪ್ರಮಾಣದ ಬಂಡವಾಳವನ್ನು ವಾಪಸ್ ತೆಗಿತಾ ಇದ್ದು ಅವರೀಗ ಚಿನ್ನದ ಮೇಲೆ ಹೂಡಿಕೆ ಮಾಡತೊಡಗಿದ್ದಾರೆ. ಈ ಎಲ್ಲ ಅಂಶಗಳು ಸುವರ್ಣದ ದರಗಳನ್ನು ಏರತೊಡಗಿದೆ. ನೋಡಿ, ಮೊದಲೆಲ್ಲ ಹೆಂಗಿತ್ತು ಅಂತ ಅಂದ್ರೆ ಅಟ್ಲೀಸ್ಟ್ ನಮಗೆ ಚಿನ್ನ ತಗೊಳಕ್ಕಂತೂ ಆಗಲ್ಲ, ಬೆಳ್ಳಿನಾರು ತಗೊಳ್ಳೋಣ ಅಂತ ಒಂದು ಲೆಕ್ಕಾಚಾರ ಇತ್ತು. ಈಗ ನಮ್ಗೆ ಚಿನ್ನಕ್ಕೂ ಬೆಳ್ಳಿಗೂ ವ್ಯತ್ಯಾಸ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಗೊತ್ತಾಗಲ್ಲ. ಸರಿ, ಸುಮಾರು ಹತ್ತತ್ರಕ್ಕೆ ಬಂದು ನಿಂತಿದೆ. ಯಾಕೆ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಮೊದಲೆಲ್ಲ ನಮ್ಗಳಿಗೆ ಈ ಇನ್ವೆಸ್ಟ್ ಮಾಡೋದು ಯಾವ್ದಾದ್ರ ಮೇಲೆ, ನಾವು ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ವಿ. ಹೆಂಗೆ, ಯಾವ್ದಾದ್ರು ಕಷ್ಟದ ಸಂದರ್ಭದಲ್ಲಿ ನಾವು ಅದನ್ನ ಅಡ ಇಡ್ಬೋದು ಅಂತ ಯೋಚಿಸ್ತಿದ್ವಿ ಅಥವಾ ಸೇಲ್ ಮಾಡ್ಬೋದು ಅಂತ ನೋಡ್ತಾ ಇದ್ವಿ. ಭೂಮಿ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಿದ್ವಿ, ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಹೋಗ್ತಾ ಇದೆ ಅಂತ. ಬಟ್ ಈಗ ಬಂಗಾರದ ಮೇಲೆ ಹೆಂಗೆ ಇನ್ವೆಸ್ಟ್ ಮಾಡಬಹುದು ಅನ್ನೋದು, ಶೇರ್ಸ್ ಹೆಂಗೆ ಏನೇನು ಅನ್ನೋದು ತುಂಬ ಜನಕ್ಕೆ ತುಂಬ ಬೇಗ ಅರಿವಾಗಿದೆ. ಹಾಗಾಗಿ ಏನು ಮಾಡ್ತಿದ್ದಾರೆ, ಎಲ್ಲರೂ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಶೇರ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಿಂತ ಸಾಕಷ್ಟು ರೀತಿಯಾದಂಥ ಸ್ಕೀಮ್ಸ್ಗಳು ಕೂಡ ಬಂದಿದೆ. ಸೊ ಜನರಿಗೆ ಅದರ ಅರಿವು ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಸುಂಕದ ಏರಿಕೆ ಅಂತ ಹೇಳಿದ್ದು ಇನ್ನು ಬಿಟ್ಟರೆ 1 ಲಕ್ಷ ರೀಚ್ ಆಗುತ್ತೆ ಅಂತ ಕಾಣುತ್ತೆ, ಈಗಲೇ ತಗೋಬಿಡೋಣ ಬಂಗಾರ ಅಂತ ಒಮ್ಮೆಲೆ ಎಲ್ಲರೂ ಮುಗಿ ಬಿದ್ದಿರೋದು ಇಷ್ಟಕ್ಕೆಲ್ಲ ಕಾರಣ ಆಗಿದೆ. 1 ಲಕ್ಷ ರೀಚ್ ಆದರೂ ರೀಚ್ ಆಗಬಹುದು ಅನ್ನೋದನ್ನ ಒಂದು ವರದಿ ಕೂಡ ಹೇಳಿದೆ. ನೋಡೋಣ ಮುಂದೆ. ಕಳೆದ 2-3 ತಿಂಗಳ ಹಿಂದೆ ಬರೀ 70,000 ರೂಪಾಯಿ ಇತ್ತು. ಬಟ್ ಈಗ 87,000 ರೂಪಾಯಿ ಆಗಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ 1 ಲಕ್ಷ ಆಗಬಹುದು ಅಂತ ಹೇಳಲಾಗ್ತದೆ. ಇನ್ನು ಬೆಂಗಳೂರಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಲ್ಲಿ ಶುದ್ಧ ಚಿನ್ನದ ಬೆಲೆ 10 ಗ್ರಾಂಗೆ 390 ರೂಪಾಯಿ ಏರಿಕೆಯಾಗಿದ್ದು 87,060 ರೂಪಾಯಿ ಆಗಿದೆ. ಇನ್ನು ಆಭರಣ ಚಿನ್ನದ ಬೆಲೆ 10 ಗ್ರಾಂಗೆ 350 ರೂಪಾಯಿ ಹೆಚ್ಚಳವಾಗಿ 79,800 ರೂಪಾಯಿ ಏರಿಕೆಯಾಗಿದೆ. ಇನ್ನು ಬೆಳ್ಳಿ ಬೆಲೆ ಗ್ರಾಂಗೆ 99.50 ರೂಪಾಯಿ ಏರಿಕೆಯಾಗಿದ್ದು ಬೆಳ್ಳಿ 99,500 ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಹೇಳಿದ್ರಲ್ಲ 1 ಲಕ್ಷ ರೂಪಾಯಿ ಆಗುವ ಸಾಧ್ಯತೆ ಇದೆ ಅಂತ. ಬಟ್ ಅದೇ ಒಂದು ಕಡೆ ರೂಪಾಯಿ ಅಪಮೌಲ್ಯ ಆಗ್ತಾ ಇದೆ, ಹಣದುಬ್ಬರವಾಗ್ತಾ ಇದೆ, ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ಒಂದ್ ಕಡೆ ಟ್ಯಾಕ್ಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಸಂಬಳ ಮಾತ್ರ ಇದ್ದಂಗೆ ಇದೆ ಎಲ್ರಿಗೂ. ಆಲ್ಮೋಸ್ಟ್ ನಾವು ದುಡಿತಾ ಇರೋದು ಅದು ಹೆಂಗಿದೆ ಹಂಗೆ ಇದೆ, ಬೆಲೆ ಎಲ್ಲ ಏರಿಕೆ ಆಗ್ತಾ ಇದೆ. ಬಟ್ ಅದೇ ಟ್ಯಾಕ್ಸ್, ಒಂದ್ ಕಡೆ ನಾವು ಟ್ಯಾಕ್ಸು ಕಟ್ತಾ ಇದೀವಿ, ಒಂದ್ ಕಡೆ ರೂಪಾಯಿ ಅಪಮೌಲ್ಯವಾಗ್ತಾ ಇದೆ, ಒಂದ್ ಕಡೆ ಜಾಸ್ತಿ ಬೆಲೆ ಏರಿಕೆ ಆಗ್ತಾ ಇದೆ. ಬಟ್ ಎಕ್ಸ್ಪೆಕ್ಟೆಡ್ ಏನಂತಂದ್ರೆ 1 ಲಕ್ಷ ಆಗುವ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವ್ದಿದೆ ಅಂತ ಗಮನಿಸುತ್ತಾರೆ.